ಬೆತ್ತವನ್ನು ಕಡಿಯಲು ಹೊರಟವರ ಪರಿಸ್ಥಿತಿ ಏನಾಯ್ತು ಅನ್ನೋದನ್ನು ಹೇಳ್ತೀವಿ ಅಂತಿದ್ವಿ. ಇಲ್ಲಿದೆ ಆ ಕಥೆ. ಈ ಬೆತ್ತ ಅಂದ್ರೆ ಭಾರಿ ಪಾವಿತ್ರ್ಯವಾದ ಬೆತ್ತ. ಈ ಬೆತ್ತವನ್ನು ಯಾರು, ಯಾಕಂತ ಹೇಳಿದ್ರೆ ನಾವು ಸಣ್ಣದಿಂದ ಇರುವಾಗ ನೋಡ್ತಾ ಇದ್ದೀವಿ, ಯಾರು ಈ ಬೆತ್ತವನ್ನು ಮುಟ್ಟುವ ಹಾಗಿಲ್ಲ. ಇಲ್ಲಿ ಎಷ್ಟು ಬಲ್ಲ ಇದ್ರು ಏನಿದ್ರು, ಇಲ್ಲಿ ಬರ್ಲಿಕ್ಕೆ ಆಗದಿದ್ರು ನಾವು ಯಾರು ಸ್ನಾನ ಮಾಡದೆ ಆ ಬೆತ್ತವನ್ನು ಮುಟ್ಟಿದ ಕೂಡಲೇ ಅಲ್ಲೇ ನಾಗರಹಾವು ಕಾಣ್ತಾ ಇತ್ತು. ಅದು ಈಗಲೂ ಕಾಣ್ತಾ ಇದೆ. ಇದನ್ನ ಈ ಸಾನ್ನಿಧ್ಯವನ್ನ ಕೊಂಡೋಗ್ಬೇಕು ಅಂತ ಹೇಳಿ ಯಾರೋ ಒಬ್ರು ಸನ್ಯಾಸಿಯನ್ನು ಹಿಡ್ಕೊಂಡು ಬಂದು ನಮ್ಮ ಹತ್ತಿರದ ಪ್ರತಿಷ್ಠಿತ ಒಬ್ರು ವ್ಯಕ್ತಿ ಈ ಸಾನ್ನಿಧ್ಯವನ್ನು ಕೊಂಡೋಗಿ ಅವರು ಪ್ರತಿಷ್ಠೆ ಮಾಡಬೇಕು ಅನ್ನುವ ಒಂದು ದೃಷ್ಟಿಯಿಂದ ಒಂದು 40 ಜನರನ್ನ ಲಾರಿಯಲ್ಲಿ ಹಾಕಿಕೊಂಡು ಇಲ್ಲಿ ಬಂದು ಈ ಸಾನ್ನಿಧ್ಯವನ್ನು ಕೊಂಡೋಗ್ಬೇಕು ಅಂತ ಮಂತ್ರವಾದಿಯನ್ನು ಹಿಡ್ಕೊಂಡು ಬೆತ್ತವನ್ನು ತುಂಡರಿಸಿ ಇಲ್ಲಿಂದ ಕೊಂಡೋಗಿ ಕೆಲವೇ ಕಿಲೋಮೀಟರ್, 5-6 ಕಿಲೋಮೀಟರ್ ಹೋಗುವಾಗಲೇ ಅವರ ಲಾರಿ ಎಲ್ಲ ಪಲ್ಟಿ ಆಯಿತು, ಕೆಲವರೆಲ್ಲ ಅದರಲ್ಲಿ ಸತ್ತರು. ಅದೇ ರೀತಿ ಆ ಲಾರಿಯ ಮಾಲಕನಿಗೆ 12-15 ಲಾರಿಗಳಿದ್ದು ಆ ಲಾರಿಗಳೆಲ್ಲ ನಾಶ ಆಯಿತು. ಅವರಿಗೆ ಯಾವುದು ಅವರ ಸಂತತಿಯೇ ನಾಶ ಆಗುವಂತ ಪರಿಸ್ಥಿತಿ ಬಂತು. ಈ ಬೆತ್ತ ಕೊಂಡೋದವರ ಸಂತತಿಯೂ ನಾಶ ಆಗ್ತಾ ಬಂತು. ಈ ದೇವ ಸನ್ನಿಧಿ ಇಲ್ಲಿನ ಸುತ್ತಮುತ್ತಲಿನ 10 ಊರಿಗೆ ಬಲು ಪ್ರಸಿದ್ಧ. ಯಾಕಂದ್ರೆ ಇಲ್ಲಿನ ಶಕ್ತಿಯ ಪ್ರಖರತೆ ಅಷ್ಟಿದೆ. ದೀಪಾವಳಿ, ಸುಗ್ಗಿ ತಿಂಗಳು ಸೇರಿದಂತೆ ವಿಶೇಷ ದಿನಗಳು ಹಾಗೂ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗೆ ಸಾವಿರಾರು ಭಕ್ತರು ಬಂದು ಈ ಶಕ್ತಿಯ ಮುಂದೆ ಜಮಾಯಿಸುತ್ತಾರೆ. ಈ ಸ್ಥಳದಲ್ಲಿ ಇಷ್ಟು ಕಾರಣಿಕವನ್ನ, ಮಹಾನ್ ಶಕ್ತಿಯನ್ನ ತೋರಿಸುತ್ತಾ 100 ವರ್ಷಗಳಿಂದ ನೆಲೆಸಿರುವುದು ಯಾರು? ಅದು ಯಾವ ದೇವರ ಸಾಕ್ಷಾತ್ಕಾರ? ಇಲ್ಲಿನ ಮಂದಿಗೆ ಈ ದೇವರು ಸುಮಾರು ವರ್ಷಗಳ ಕಾಲ ವನದುರ್ಗೆಯಾಗಿದ್ಲು. ಈ ವನದುರ್ಗೆಗೆ ಇಲ್ಲಿ ದೇವಾಲಯವನ್ನು ಕಟ್ಟ ಹೊರಟ್ರೆ ಕಂಡು ಬರುತ್ತಿದ್ದುದು ಕೇವಲ ವಿಘ್ನ. ಈ ದೇವರನ್ನು ವನದುರ್ಗೆ ಎಂದು ಪೂಜಿಸಿದರೆ ಆಗುತ್ತಿದ್ದುದು ತೊಂದರೆಗಳು ಮಾತ್ರ. ಅದ್ಯಾಕೆ? ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಪ್ರಾರಂಭ ಮಾಡಿ ನಮಗೆ ತುಂಬಾ ಕಷ್ಟ ನಷ್ಟಗಳು ಬಂದ್ರೆ ಜ್ಯೋತಿಷರು ಫಸ್ಟಿಗೆ ಹೇಳಿದ್ರು ನಮ್ಗೆ, ಇಲ್ಲಿ ಜ್ಯೋತಿಷ್ಯ ಇಟ್ಟಾಗ ಇದು ವನದುರ್ಗ ಪರಮೇಶ್ವರಿ ದೇವಸ್ಥಾನ, ನೀವು ವನದುರ್ಗ ಪರಮೇಶ್ವರಿ ದೇವಸ್ಥಾನವನ್ನ ಕಟ್ಟಬೇಕು ಅಂತ ಹೇಳಿದ್ರು ನಮ್ಗೆ. ಅದೇ ರೀತಿ ನಾವು ಒಂದು 25 ವರ್ಷದ ಹಿಂದೆ ಶುರು ಮಾಡಿ ವನದುರ್ಗ ಪರಮೇಶ್ವರಿ ದೇವಸ್ಥಾನವನ್ನ ಕಟ್ಟಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಪ್ರಾರಂಭ ಮಾಡಿದ್ವಿ. ಎಷ್ಟು ದುಡ್ಡು ಖರ್ಚು ಮಾಡಿದ್ರು, ಎಷ್ಟು ಹೋರಾಟ ಮಾಡಿದ್ರು, ಏನು ಮಾಡಿದ್ರು ನಮಗೆ ದೇವಸ್ಥಾನ ಕಟ್ಟಲಿಕ್ಕೆ ಆಗ್ಲಿಲ್ಲ. ತದನಂತರ ಈಗ 3 ವರ್ಷದ ಹಿಂದೆ ಕೇರಳದಿಂದ ಜ್ಯೋತಿಷನ್ನ ಕರ್ಕೊಂಡು ಬಂದು ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ವಿ. ಹೀಗೆ ದೇವಾಲಯ ದೈವಸ್ಥಾನದ ರೂಪ ಪಡೆಯಿತು. ಸುಂದರ ವನಸಿರಿಯ ನಡುವೆ ನೆಲೆ ನಿಂತ ಈ ದೈವವೇ ಉಳ್ಳಾಲ್ತಿಯಮ್ಮ. ಈ ದಟ್ಟ ಕಾಡಿನ ದಾರಿಯಲ್ಲಿ ಎಷ್ಟೋ ವರ್ಷಗಳ ಹಿಂದೆ ನಡೆದು ಬರುತ್ತಿದ್ದ ಉಳ್ಳಾಲ್ತಿ ಸಹೋದರಿಯರು 3 ಸ್ಥಳಗಳಲ್ಲಿ ನೆಲೆ ನಿಲ್ಲುತ್ತಾರೆ. ಒಂದು ಇಚಲಂಪಾಡಿ, ಇನ್ನೊಂದು ಕೊಣಾಜೆ, 3ನೆಯ ಸ್ಥಳವೇ ಮದುವೆಯ ಹರಕೆ ಹೊತ್ತವರಿಗೆ ವರವನ್ನೀಡುವ ಈ ನೂಜಿಬೈಲು ಉಳ್ಳಾಲ್ತಿ ದೈವ. ನಡೆದು ಬಂದ ಉಳ್ಳಾಲ್ತಿ ಅಮ್ಮ ಇಲ್ಲಿದ್ದ ಕೃಷಿಕರ ಕಷ್ಟ ಕಾರ್ಪಣ್ಯಗಳನ್ನ ಕಂಡು ಅವರ ತೊಂದರೆ ತೊಡಕುಗಳಿಗೆ ಪರಿಹಾರ ಕೊಡಲೆಂದು ಇಲ್ಲಿ ನೆಲೆಯಾದಳು. ಈ ಉಳ್ಳಾಲ್ತಿ ದೇವಸ್ಥಾನ ಅಂದ ಹಾಗೆ ಉಳ್ಳಾಲ್ತಿ ಅನ್ನುವ ದೇವಿಯು ಈ ಭಾಗಕ್ಕೆ ಬರುವಾಗ ಉಳ್ಳಾಲ್ತಿ ಸಹೋದರ ಸಹೋದರಿಯರು 3 ಜನ ಬಂದರು ಅನ್ನುವ ಇತಿಹಾಸ ಇದೆ. ಇಚಲಂಪಾಡಿಗೆ ಬಂದು ಒಬ್ಬರು ಸಹೋದರಿ ಅಲ್ಲಿ ನಿಲ್ತಾರೆ, ನೂಜಿಯಲ್ಲಿ ಈ ನೂಜಿ ಬೈಲಿನಲ್ಲಿ ಒಬ್ಬರು ನಿಲ್ತಾರೆ, ಇನ್ನೊಬ್ರು ಕೊಣಾಜೆಯಲ್ಲಿ ಅಲ್ಲೇ ನಿಲ್ತಾರೆ.
ಈ ಸಂದರ್ಭದಲ್ಲಿ ದೇವಿ ಈ ಭಾಗಕ್ಕೆ ಬರುವಾಗ ಈ ಭಾಗದಲ್ಲಿ ಧರ್ಮದ ಮೇಲೆ ಅಪಚಾರ ಆಗ್ತಾ ಇದೆ, ಈ ಭಾಗದಲ್ಲಿ ಕೃಷಿಕರು ಸಂಕಷ್ಟದಲ್ಲಿದ್ದಾರೆ ಅನ್ನುವ ಒಂದು ಮಾತನ್ನು ಅರಿತು ಧರ್ಮದ ರಕ್ಷಣೆಗಾಗಿ ಈ ಭಾಗದಲ್ಲಿ ಪ್ರಶಾಂತವಾದ ನೂಜಿಬೈಲು ನನಗೆ ಸೂಕ್ತ ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ನೆಲೆಯೂರಿದರು ಅನ್ನುವ ಇತಿಹಾಸದಲ್ಲಿ ದೇವಿ ತನ್ನ ಕೈಯಲ್ಲಿದ್ದ ಬೆತ್ತವನ್ನು ಇಲ್ಲಿ ಇಟ್ಟಾಗ ಅದು ಅಲ್ಲಿಂದಲೇ ಚಿಗುರಿತು, ಅದೇ ಮತ್ತೆ ಪವಿತ್ರವಾದ ಬೆತ್ತವಾಯಿತು, ಅದು ನಾಗನಿಗೆ ಸಂಬಂಧಪಟ್ಟದ್ದು ಅನ್ನೋ ಒಂದು ಇತಿಹಾಸ ಇದೆ. ಈ ಸಂದರ್ಭದಲ್ಲಿ ದೇವಿ ಇಲ್ಲಿ ಇಟ್ಟಂತಹ ಬೆತ್ತ ಚಿಗುರಿ ದೊಡ್ಡದಾಗಿ ಈ ಭಾಗದ ಜನರಿಗೆ ಪೂಜನೀಯ ಕ್ಷೇತ್ರವಾಯಿತು. ಈ ರೆಂಜಿಲಾಡಿ ಗ್ರಾಮದಲ್ಲಿ ಯಾವುದೇ ರೀತಿಯ ದೇವಸ್ಥಾನಗಳಿಲ್ಲ. ಇಲ್ಲಿ ಎಲ್ಲರಿಗೂ ದೇವಸ್ಥಾನವಾಗಿಯೂ ದೈವಸ್ಥಾನವಾಗಿಯೂ ಎಲ್ಲರಿಗೂ ನಂಬಿದ ಭಕ್ತರಿಗೆ ರಕ್ಷಕರಾಗಿ ಶ್ರೀ ಉಳ್ಳಾಲ್ತಿ ಇಲ್ಲಿ ಮೆರೆಯುತ್ತಿರುವುದು ಇತಿಹಾಸ. 600-700 ವರ್ಷಗಳ ಇತಿಹಾಸ. ಕೈಯಲ್ಲಿ ತಂದಿದ್ದ ಬೆತ್ತವನ್ನ ಇಲ್ಲೇ ನೆಟ್ಟಳು. ಆ ನಾಗರ ಬೆತ್ತ ಚಿಗುರೊಡೆದು ಇದೀಗ ಇಲ್ಲಿ ಹೀಗೆ ಬೆಳೆದು ನಿಂತಿದೆ. ಆ ಕಾರಣಕ್ಕಾಗಿ ಈ ಬೆತ್ತ ಪಾವಿತ್ರತೆಯನ್ನು ಪಡೆದಿದೆ. ನಾಗನಿಗೂ ಈ ಬೆತ್ತಕ್ಕೂ ಸಂಬಂಧವಿರುವ ಕಾರಣ ಇದಕ್ಕೆ ಅಪಚಾರವಾದರೆ ನಾಗನ ಶಾಪವು ತಟ್ಟುತ್ತದೆ ಅನ್ನುವುದು ಇಲ್ಲಿನ ಐತಿಹ್ಯ. ಸತ್ಯಂ ಶಿವಂ ಸುಂದರಂ. ಗಂಡನೇ ಒಮ್ಮೆ ಇಲ್ಲಿಗೆ ಪೂಜೆಗೆ ಬಂದಿದ್ರಂತೆ. ಪೂಜೆಗೆ ಬಂದು ಅವರು ಸಣ್ಣವರು, ಇವರು ಹೂವಿನ ಮಾಲೆ ಎಲ್ಲ ತಗೊಂಡು ಬರ್ತಾರೆ ಇಲ್ಲಿ ದೇವಿಗೆ. ಅದನ್ನೆಲ್ಲ ಇಟ್ಟು ಶೃಂಗಾರ ಮಾಡಿದ್ರು. ಅದನ್ನು ಮತ್ತೆ ಪ್ರಸಾದ ಕೊಡುವಾಗ ದೇವರ ಮೇಲಿಂದ ತೆಗೆದ್ರೆ ಒಳ್ಳೇದಾಗುದಿಲ್ಲ ಅಂತ ಅವರು ಅದನ್ನು ತೆಗಿಲೇ ಇಲ್ಲ. ಇವರಿಗೆ ಬೇರೆ ಪ್ರಸಾದ ಕೊಟ್ಟು ಕಳಿಸಿದ್ರು. ಮನೆಗೆ ಹೋಗುವಾಗ ಅವರ ಅಮ್ಮ ಕೇಳಿದ್ರಂತೆ, ಹೂವಿನ ಪ್ರಸಾದ ಕೊಡ್ಬೇಕಿತ್ತಲ್ಲ ತಂದದ್ದಕ್ಕೆ, ಯಾಕೆ ಕೊಡ್ಲಿಲ್ಲ ನೀನು ಯಾರಿಗೂ ಮಾಲೆ ಕೊಡ್ಲಿಲ್ಲ ಅಂತ. ಅವರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಸೀದಾ ಬಂದ್ರು, ಎಲ್ಲ ತೆಗೆದ್ರು, ಎಲ್ರಿಗೂ ಕೊಟ್ರು. ಆದ್ರೆ ಅವರಿಗೆ ಆಚೆಗೂ ಹೋಗ್ಲಿಕ್ಕೂ ಆಗುದಿಲ್ಲ, ಈಚೆ ಹೋಗ್ಲಿಕ್ಕೂ ಆಗುದಿಲ್ಲ. ಎಲ್ಲ ಕಡೆ ನೋಡಿದ್ರು ಹಾವು ಬರ್ತದೆ. ಮತ್ತೆ ಇವರು ಅಮ್ಮ ಅಮ್ಮ ಅಂತ ಬೊಬ್ಬೆ ಹೊಡೆದ್ರಂತೆ. ಮತ್ತೆ ಅವರೆಲ್ಲ ಹೇಳಿಕೊಂಡ್ರಂತೆ, ಅವೊಂದು ಮಗು, ಅವನಿಗೇನು ಗೊತ್ತಾಗುದಿಲ್ಲ, ಆದ್ರೆ ಕ್ಷಮೆ ಕೊಡಬೇಕು ಅಂತ. ಹಾಗೆ ಇವರು ಸಂದಿರುವಾಗ ಅಷ್ಟು ಕಾರ್ಮಿಕ ಇತ್ತು. ಕಡಬದ ಹತ್ತಿರ ಇರತಕ್ಕಂತಹ ಒಂದು ಶಕ್ತಿ ಕೇಂದ್ರ, ಅದು ನೂಜಿಬಾಳ್ತಲದಲ್ಲಿರತಕ್ಕಂತಹ ಉಳ್ಳಾಲ್ತಿ ದೈವಸ್ಥಾನ. ಇದಕ್ಕೆ ತುಂಬಾ ಅಪೂರ್ವವಾದ ಹಿನ್ನೆಲೆಯನ್ನು ಪ್ರಾಚೀನರು ಹೇಳ್ತಾ ಇದ್ದಾರೆ. ಮತ್ತು ಅಷ್ಟಮಂಗಲ ಪ್ರಶ್ನೆಯಂತಹ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ವಿಮರ್ಶೆ ಮಾಡಿದಾಗಲೂ ಕೂಡ ಈ ಸ್ಥಳಕ್ಕೆ ಅಗೋಚರವಾಗಿರತಕ್ಕಂತಹ ಶಕ್ತಿಯ ಸಾನ್ನಿಧ್ಯ ಇದೆ ಅಂತ ಹೇಳುವುದು ತಿಳಿದು ಬಂದಿದೆ. ಕೇಳಿದ ವರವನ್ನು ಕರುಣಿಸುವ ಮಹಾನ್ ಶಕ್ತಿ ಸ್ವರೂಪಿಯಾದ ಈ ನೂಜಿಬೈಲು ಉಳ್ಳಾಲ್ತಿ ಅಮ್ಮನ ಸಾಕ್ಷಾತ್ಕಾರವಾದರೆ ಸಾಕು, ಸಕಲ ಕಷ್ಟಗಳು ಪರಿಹಾರವಾದಂತೆ. ಆದರೆ ಅದೆಷ್ಟೋ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ನೀಡುವ ಈ ದೈವದ ವಿಗ್ರಹ ಮಾತ್ರ ಇದೇಕೆ ಇಷ್ಟು ಚಿಕ್ಕದು? ಇದಕ್ಕೆ ಕಾರಣ ಉಳ್ಳಾಲ್ತಿ ಅಮ್ಮನ ಈ ವಿಗ್ರಹ ಕಂಚು, ಪಂಚಲೋಹ ಅಥವಾ ಇನ್ಯಾವುದೋ ಲೋಹದಿಂದ ಮಾಡಿದ್ದಲ್ಲ. ಇದು ಅಪ್ಪಟ ಚಿನ್ನದಿಂದ ಎರಕ ಹೊಯ್ದ ಉಳ್ಳಾಲ್ತಿ ಅಮ್ಮನ ಮೂರ್ತಿ ರೂಪ. ಭಕ್ತಿಯಿಂದ ಕೈ ಮುಗಿದವರಿಗೆ ಈ ದೈವ ಸದಾಕಾಲ ಹರಸುತ್ತಾ ಬೇಡಿದ ವರಗಳನ್ನ ನೀಡುತ್ತಾ ಇಲ್ಲಿ ನೆಲೆ ನಿಂತಿದ್ದಾರೆ. ಸಿನಿಮಾದಲ್ಲೇ ಇರ್ಬೋದು, ನಿಜ ಜೀವನದಲ್ಲೇ ಇರ್ಬೋದು, ಲವ್ ಮ್ಯಾರೇಜ್ ಅಂದ್ರೆ ಸಮಸ್ಯೆನೆ. ಅಂತ ಯಾವ ಸಮಸ್ಯೆ ಇದ್ರೂ ಈ ಸ್ಥಳದಲ್ಲಿ ಬಗೆಹರಿಯುತ್ತೆ ಅನ್ನೋದಕ್ಕೆ ಈ ದಂಪತಿಗಳೇ ಸಾಕ್ಷಿ. ದೊಡ್ಡವ್ರು ಹೇಳೋ ಒಂದು ಮಾತು ನೆನಪಾಗುತ್ತೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ. ಆದ್ರೆ ಹೆಂಗೂ ಸ್ವರ್ಗದಲ್ಲಿ ಮದುವೆ ನಿಶ್ಚಯ ಆಗಿದೆ ಅಂತ ವಯಸ್ಸಾಗ್ತಾ ಇದ್ರು ಕಾಯ್ತಾ ಕೂತ್ಕೊಳ್ಳೋಕೆ ಆಗಲ್ವಲ್ಲ. ನಿಮ್ಮಲ್ಲಿ ಯಾರಿಗಾದರೂ ಮದುವೆ ವಯಸ್ಸು ಮೀರಿ ಹೋಗ್ತಾ ಇದ್ದು ಮದುವೆ ಆಗದೆ ಇದ್ರೆ ಅಂಥವ್ರು ಈ ದೈವಸ್ಥಾನಕ್ಕೆ ಬಂದು ಮೂಗುತಿ ಹರಕೆ ಹೊತ್ಕೊಂಡ್ರೆ ಖಂಡಿತ ನಿಮ್ಮ ಸಮಸ್ಯೆ ಬಗೆಹರಿಯುತ್ತಂತೆ. ಅದಕ್ಕೆ ಬೇಕಾದಷ್ಟು ಲಿವಿಂಗ್ ಎಕ್ಸಾಂಪಲ್ಗಳನ್ನ ನೀವೇ ನೋಡಿದಿರಲ್ಲ. ಈ ದೇವಸ್ಥಾನ ಎಲ್ಲಿದೆ ಅಂತ ತಿಳ್ಕೊಳ್ಳೋಕೆ ತುಂಬಾ ಕುತೂಹಲದಿಂದ ಕಾಯ್ತಿದ್ದೀರ ಅಂತ ನನಗೆ ಗೊತ್ತು. ಇದು ನೂಜಿಬೈಲಿನ ಉಳ್ಳಾಲ್ತಿ ಅಮ್ಮನವರ ದೈವಸ್ಥಾನ, ರೆಂಜಿಲಾಡಿ ಅನ್ನೋ ಗ್ರಾಮದಲ್ಲಿದೆ. ನೀವು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ಹೆದ್ದಾರಿನಲ್ಲಿ ಯಾರನ್ನ ಕೇಳಿದ್ರು ಈ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ.